ನಾಳೆಯಿಂದ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಕೈಬಿಡ್ತಾರ? ಹೈಕೋರ್ಟ್ ಕೊಟ್ಟ ಆದೇಶವನ್ನ ನೌಕರರು ಪಾಲಿಸ್ತಾರಾ? ಹೈಕೋರ್ಟ್ ಆದೇಶ ನಂತರವೂ ಪ್ರತಿಭಟನೆ ಮಾಡಿದಂತ ಮುಖಂಡರು ಮುಷ್ಕರವನ್ನ ಮುಂದುವರಿಸಿ ಸಂಕಷ್ಟಕ್ಕೆ ಸಿಲುಕಿದ ನೌಕರರ ಸಂಘ. ಎಸ್ಮಾ ಕಾಯ್ದೆ ಸೆಕ್ಷನ್ 9 ಅಡಿಯಲ್ಲಿ ಬಂಧಿಸುವಂತೆ ಸೂಚನೆ ಕೊಡಲಾಗಿದೆ. ಕೋರ್ಟ್ ಆದೇಶದ ಬಗ್ಗೆ ಚರ್ಚೆ ಮಾಡ್ತಿರುವಂತ ಮುಖಂಡರು ಹಿರಿಯ ವಕೀಲರ ಜೊತೆ ನೌಕರರ ಸಂಘದ ಪದಾಧಿಕಾರಿಗಳು ಚರ್ಚೆ ಕೂಡ ನಡೆಸಿದ್ದಾರೆ. ಚರ್ಚೆಯ ಬಳಿಕ ಮುಷ್ಕರವನ್ನ ಕೈ ಬಿಡುವಂತ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರ. ಹೈಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದೆ, ಗರಂ ಆಗಿದೆ ಅಂತಾನೆ ಹೇಳ್ಬೋದು. ಹೇಗಂತಂದ್ರೆ ಜನಸಾಮಾನ್ಯರ ಮೇಲೆ ಸಮಸ್ಯೆ ಆಗುತ್ತೆ, ಆದೇಶಗಳು ಏನಿದೆ ಅದನ್ನು ಪಾಲನೆ ಮಾಡಿ, ಇದರಲ್ಲಿ ನಿಮ್ಮನ್ನ ಬಂಧಿಸಬಹುದು ಅನ್ನೋದಾಗಿಯೂ ಕೂಡ ಇವತ್ತು ಪ್ರಶ್ನೆ ಮಾಡಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಮುಷ್ಕರವನ್ನ ಮುಂದುವರಿಸಿದೆ. ಈಗ ಸಂಕಷ್ಟಕ್ಕೆ ಸಿಲುಕಲಾಗಿದೆ ನೌಕರರ ಸಂಘ. ಎಸ್ಮಾ ಕಾಯ್ದೆಯ ಸೆಕ್ಷನ್ 9ರಂತೆ ಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ, ಪಾಲನೆ ಮಾಡಿಲ್ಲ ಅಂತಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ. ನ್ಯಾಯಾಂಗ ನಿಂದನೆಯ ವಿಚಾರ ಕೂಡ ಬರುತ್ತೆ. ಬಹಳ ಗಂಭೀರವಾಗಿರುವಂತಹ ಪ್ರಕರಣ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹಾಗಾಗಿ ನಾಳೆಯಿಂದ ಸಾರಿಗೆ ನೌಕರರು ಏನು ಮಾಡ್ತಾರೆ, ಇಲ್ಲಿ ಬಹಳ ಸೂಕ್ಷ್ಮ ಗಮನಿಸಬೇಕಾಗಿರೋದೇ ಎಸ್ಮಾ ಕಾಯ್ದೆ ಆಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈಗಾಗಲೇ ಕೋರ್ಟ್ ಪ್ರೊಸೀಡಿಂಗ್ಸ್ಗಳು ಏನೇನಾಯ್ತು ಅಂತ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ. ಜೊತೆಲಿ ಈಗ ಸದ್ಯ ನಾಳೆ ಕೈ ಬಿಡ್ತಾರಾ ಇಲ್ವಾ, ಜೊತೆಲಿ ಈಗ ಹಿರಿಯ ವಕೀಲರ ಜೊತೆಯೂ ಕೂಡ ನೌಕರ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಅವರು ಮುಂದೆ ಇರುವಂತ ಆಪ್ಷನ್ಸ್ಗಳು ಏನು, ಏನೆಲ್ಲ ಆಗ್ಬಹುದು ಅಂತ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಸದ್ಯ ಅಂತಂದ್ರೆ ಈಗ ಸಾಕಷ್ಟು ಚಾಲೆಂಜಸ್ಗಳು ಅವರು ಮುಂದೆ ಇದೆ. ಈಗ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಲೇಬೇಕಾಗಿರುತ್ತೆ. ಬಟ್ ಅದರ ನಡುವೆಯೂ ಕೂಡ ಹಿರಿಯ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ, ಮುಷ್ಕರವನ್ನ ಮುಂದುವರಿಸಿ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಒಂದು ಕಡೆ ಕೋರ್ಟ್ ಚೀಮಾರಿ ಹಾಕಿದೆ, ಮತ್ತೊಂದು ಕಡೆಯಲ್ಲಿ